ರಾಷ್ಟ್ರೀಯ ಲೋಕ ಅದಾಲತ್ ವರ್ಷಕ್ಕೆ 4ನೇ ಬಾರಿ ನಡೆಸಲಾಗುತ್ತದೆ. ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರ್ನಿಸಾ ಸೆಪ್ಟೆಂಬರ್ 13ರಂದು ನಡೆಯುವ ಅದಾಲತ್ 2025ರ 3ನೇ ಅದಾಲತ್ ಆಗಿದೆ. ತುಮಕೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರ್ನಿಸಾ ಕೊರಟಗೆರೆ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಆಯೋಜಿಸಲಾದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು. ಲೋಕ ಅದಾಲತ್ ಮಧ್ಯಸ್ಥಿಕೆ ಕಾಯಂ ಜನತಾ ನ್ಯಾಯಾಲಯ ವ್ಯವಸ್ಥೆ ಮೂಲಕ ವ್ಯಾಜ್ಯ ಪೂರ್ವ ಹಾಗೂ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನದ ಮೂಲಕ ತ್ವರಿತವಾಗಿ ಇತ್ಯರ್ಥ ಮಾಡಿಕೊಳ್ಳಬಹುದು. ಅದಾಲತ್ನಿಂದ ನ್ಯಾಯಾಲಯದ ಮೇಲಿನ ಹೊರೆ ಕಡಿಮೆಯಾಗುತ್ತದೆ. ಈ ಅದಾಲತ್ ಜಿಲ್ಲೆಯ ಸುಮಾರು 50 ಕೋರ್ಟ್ಗಳಲ್ಲಿ ನಡೆಯುತ್ತದೆ. ಅದಾಲತ್ನಿಂದ ನ್ಯಾಯಾಲಯದ ಕುರಿತು ಜನರ ಮನೋಭಾವನೆ ಬದಲಾಗಲು ಅವಕಾಶವಿದೆ. ಇದರಿಂದ ಜನರಿಗೆ ಆಗುವ ಲಾಭಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಕೊರಟಗೆರೆ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಹರೀಶ್ ಕುಮಾರ್, ಮಧುಗಿರಿ ಮತ್ತು ಕೊರಟಗೆರೆ ನ್ಯಾಯಾಲಯದ ನ್ಯಾಯಾಧೀಶೆ ಪರಿಮಳಾ, ವಕೀಲರ ಸಂಘದ ಅಧ್ಯಕ್ಷ ಎಂಎಲ್ ಸಂತೋಷ್, ಕಾರ್ಯದರ್ಶಿ ಮಂಜುನಾಥ್, ಹಿರಿಯ ವಕೀಲ್ ಟಿ ಕೃಷ್ಣಮೂರ್ತಿ, ಬಿಎಲ್ ನಾಗರಾಜು, ಎಂಸಿ ಮಲ್ಲಿಕಾರ್ಜುನಯ್ಯ, ಲಕ್ಷ್ಮೀ ಸಂತೋಷ್, ಜಿಎಂ ಕೃಷ್ಣಮೂರ್ತಿ, ಎಸ್ ಸಂಜೀವರಾಜು ಸೇರಿದಂತೆ ಇನ್ನಿತರರಿದ್ದರು. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ನಾನು ನೂರುನಿಸಾ ಅಂತ ನನ್ನ ಹೆಸರು. ನಾನು ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರು ಇದರ ಸದಸ್ಯ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಪ್ರತಿ ವರ್ಷ 4 ಲೋಕ ಅದಾಲತ್ ಅಂತ ಮಾಡ್ತಿದ್ದೀವಿ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಈ ಒಂದು ಲೋಕ ಅದಾಲತ್ಗಳನ್ನು ಮಾಡ್ತಾ ಇದ್ದೀವಿ. ಲೋಕ ಅದಾಲತ್ ಅಂದರೆ ಏನು ಅಂತ ಹೇಳೋದಿದ್ರೆ, ನಾವು ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವಂತಹ ಪ್ರಕರಣಗಳಲ್ಲಿರ್ಬೋದು ಅಥವಾ ವ್ಯಾಜ್ಯ ಪೂರ್ವ ಇನ್ನೂ ಕೇಸ್ ಹಾಕಿರಲ್ಲ, ವ್ಯಾಜ್ಯ ಪೂರ್ವ ಪ್ರಕರಣ, ಅದನ್ನು ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹೇಳ್ತೀವಿ, ಅದಿರ್ಬೋದು, ಅಥವಾ ವಿವಿಧ ಕಾರ್ಮಿಕ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು, ಅದಲ್ಲದೆ ಚಕ್ರವಾದ, ಅದಲ್ಲದೆ ರಾಜಿಯಾಗತಕ್ಕಂತಹ ಕ್ರಿಮಿನಲ್ ಪ್ರಕರಣಗಳು, ಹೇಳೋದ್ರೆ ಕೆಲವು ಕೊಲೆ, ದರೋಡೆ ಇಂಥದ್ದನ್ನು, ರೇಪ್ ಕೇಸ್ ಇಂಥದ್ದನ್ನು ಹೊರತುಪಡಿಸಿ ರಾಜಿಯಾಗತಕ್ಕಂತಹ ಹಲ್ಲೆ ಇರ್ಬೋದು, ಸಣ್ಣ ಪುಟ್ಟ ಕಳ್ಳತನ, ಇಂಥ ಕೇಸ್ಗಳನ್ನು ಇಲ್ಲಿ ರಾಜಿ ಮಾಡ್ಬೋದು. ಅದಲ್ಲದೆ ಚೆಕ್ ಬೌನ್ಸ್ ಪ್ರಕರಣ ಮತ್ತು ಜಮೀನಿನ ಪಾಲು ವಿಭಾಗದ ಪ್ರಕರಣಗಳು, ಇಂಜೆಕ್ಷನ್ ದಾವೆಗಳು, ಸಾಮಾನ್ಯವಾಗಿ ಸಿವಿಲ್ ಎಲ್ಲ ಕೇಸ್ಗಳನ್ನು ಈ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಇದೆ. ಪ್ರತಿ ವರ್ಷ 4 ಲೋಕ ಅದಾಲತ್ಗಳು ನಡೆಯುತ್ತವೆ. ಈಗಾಗಲೇ ಫೆಬ್ರವರಿಯಲ್ಲಿ ಒಂದು ಲೋಕ ಅದಾಲತ್ ಆಗಿದೆ, ಜುಲೈ ತಿಂಗಳಲ್ಲೂ ಲೋಕ ಅದಾಲತ್ ಆಗಿದೆ. ಈಗ ಸೆಪ್ಟೆಂಬರ್ 13 ಎರಡನೇ ಶನಿವಾರದಂದು ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಮಾಡ್ತಿದ್ದೀವಿ. ಇದು ಬರೀ ತುಮಕೂರಲ್ಲಿ ಅಲ್ಲ, ನಮ್ಮ ರಾಷ್ಟ್ರ ವ್ಯಾಪ್ತಿಯಲ್ಲಿ ಈ ಒಂದು ಲೋಕ ಅದಾಲತ್ ನಡೀತಾ ಇದೆ. ಯಾಕೆ ಈ ಲೋಕ ಅದಾಲತ್ ಬೇಕಾದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ದಿನೇ ದಿನೇ ನ್ಯಾಯಾಲಯದಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 49ರಿಂದ 50 ಕೋರ್ಟ್ಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಆ 50 ಕೋರ್ಟ್ಗಳಲ್ಲಿರುವಂತಹ ಪ್ರಕರಣಗಳನ್ನು ನಡೆಸಲಿಕ್ಕೆ ಬಹುಶಃ ಇನ್ನು 50 ಕೋರ್ಟ್ಗಳ ಅವಶ್ಯಕತೆ ನಮಗಿದೆ. ಯಾಕೆಂದರೆ ಒಂದೊಂದು ಕೋರ್ಟಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವಂಥ ಪ್ರಕರಣಗಳು 2 ನ್ಯಾಯಾಧೀಶರು ಇತ್ಯರ್ಥಪಡಿಸಬೇಕಿದ್ರೆ ಡಬಲ್ ಎಲ್ಲ ಕಡೆಯಲ್ಲಿ ಡಬಲ್ ಕೇಸ್ಗಳು ಪೆಂಡಿಂಗ್ ಇದೆ. ಮತ್ತು ದಿನಕ್ಕೆ ಲಿಟಿಗೇಷನ್ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, ವ್ಯಾಜ್ಯ ಪೂರ್ವ ಪ್ರಕರಣ ಅಂತ ಯಾವುದೇ ಇನ್ನು ಕೋರ್ಟಿಗೆ ಹೋಗಬೇಕು, ಕೋರ್ಟಲ್ಲಿ ತೀರ್ಮಾನ ಆಗಬೇಕು ಅಥವಾ ಕೋರ್ಟಿಗೆ ಹೋಗಬೇಕು ಅಂತ ಸಮಸ್ಯೆ ಇದ್ದವರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಗೆ ಬಂದು ಒಂದು ಅರ್ಜಿ ನೀಡಿದಲ್ಲಿ ಸ್ವತಃ ನ್ಯಾಯಾಧೀಶರು ಅಥವಾ ಪ್ಯಾನಲ್ ವಕೀಲರು ಅಥವಾ ಮೀಡಿಯೇಟರ್ ವಕೀಲರು, ಮಧ್ಯಸ್ಥಿಕೆ ವಕೀಲರ ಮೂಲಕ ಅದನ್ನು ನ್ಯಾಯಾಲಯಕ್ಕೆ ಹೋಗದಂತೆ ತಡೆಯುವ ರೀತಿಯಲ್ಲಿ ಅವರಿಗೆ ಅಲ್ಲೇ ಇಬ್ಬರ ಸಂಧಾನದ ಮೂಲಕ ಉಭಯ ಪಕ್ಷಕಾರರನ್ನು ಕೂರಿಸಿ ರಾಜಿ ಸಂಧಾನದ ಮೂಲಕ ಆ ಪ್ರಕರಣವನ್ನು ಇತ್ಯರ್ಥಪಡಿಸಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸುಮಾರು ಕೇಸ್ಗಳನ್ನು ನಾವು ಪ್ರತಿ ಲೋಕದಲ್ಲಿ ಮತ್ತು ಪ್ರತಿದಿನ ಅಲ್ಲಿ ನಮ್ಮಲ್ಲಿ ಸೆಟ್ಟಿಂಗ್ಗಳು ನಡೆಯುತ್ತೆ.